ಗಾಯ್ಸ್ ಮಳೆ ಬಂತು. ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಟೀಲರ್ ಹೊಡಿತಾ ಇರೋದು. ನಾನು ಒಬ್ಬನೇ ಯಾವತ್ತೂ ಟೀಲರ್ ಹೊಡೆದೇ ಇಲ್ಲ, ಇವತ್ತೇ ಫಸ್ಟ್ ಟೀಲರ್ ಹೊಡಿತಾ ಇರೋದು ನಾನು. ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಇವಾಗ ವಾಯ್ಸ್ ಕೊಟ್ಟು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಲಾಸ್ಟ್ 1 ವೀಕ್ದು. ಇದು ಯಾಕಪ್ಪ ವಿಡಿಯೋ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ಮೋಟರ್ ಬಿಚ್ಕೊಂಡು ಮನೆ ಬರ್ತಾ ಇರೋದು. ಇವಾಗ ಮಳೆ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮೋಟರ್ ಜೋಡ್ಸಕ್ ಹೋಗಿದೀವಿ. ಸರಿ ಮೋಟರ್ ಏನೋ ಜೋಡಿಸಿದ್ವಿ, ಆದ್ರೆ ನೀರೇ ಬರ್ತಿರ್ಲಿಲ್ಲ, ಫುಲ್ ಸೊಪ್ಪೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಇಟಾಚಿನ ಕರ್ಸಿ ಸೊಪ್ಪೆಲ್ಲ ತೆಗಿಸ್ತಾ ಇದೀವಿ. ಇಷ್ಟೆಲ್ಲ ಖರ್ಚು ಮಾಡಿ ಅರ್ಧ ಮುಕ್ಕಾಲ್ ಗಂಟೆ JCB ಕೆಲಸ ಕೊಟ್ಟಿದೀವಿ. ಹಿಂಗ ಆಗ್ತಿದ್ದಂಗೆ ಮಳೆ ಕೂಡ ಶುರು ಆಯ್ತು. ಈ ಸಲ ಮೋಟರ್ ಈಟಿ ಹಾಕಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಖಾಲಿ ಟೀಲರ್ ತಗೊಂಡು ಹೊರಟೆ. ಮೋಟರ್ನ ಮನೆಗೆ ತಗೊಂಡೋಗೋದು ಮತ್ತೆ ಜೋಡಿಸೋದು 2 ಸಲ ಇದನ್ನೇ ಮಾಡಿದೀವಿ. ಅದಾದ್ಮೇಲೆ ಶಶಿ ಫೋನ್ ಮಾಡ್ದ ಅಂತ ಹೇಳಿ ಟ್ರ್ಯಾಕ್ಟರ್ ತಗೊಂಡು ಹೊರಟೆ. ಒಂದೇ ದಿವಸ ಮಳೆ ಬಂದಿರೋದಕ್ಕೆ ಟ್ರ್ಯಾಕ್ಟರ್ ಫುಲ್ ಸಿಗಾಕೊಂಡ್ಬಿಟ್ಟಿತ್ತು. ರೋಪ್ ಹಾಕೊಂಡು ನೀಟಾಗಿ ಎಳ್ಕೊಂಡು ಹೊರಟ್ವಿ. ಟ್ರ್ಯಾಕ್ಟರ್ ತಗೊಂಡು ಮನೆ ಕಡೆ ಬಂದೆ. ನಮ್ಮ ಮನೆಯಲ್ಲಿ ಮದ್ವೆದ ವಿಡಿಯೋ ನೋಡ್ತಾ ಇದ್ರು. ಸೊ ಈ ವಿಡಿಯೋ ಏನಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ಎಲ್ಲ ಓರಿ ಅಭಿಮಾನಿಗಳಿಗೆ ಗೊತ್ತೇ ಇದೆ ಇವ್ರು ಯಾರಂತ ಹೇಳಿ. ಸೊ ಇವರು ಮೊನ್ನೆ ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಎಲ್ಲರೂ ಕೂಡ RIP ಅಂತ ಹಾಕಿದ್ರಿ. ನಂಗೂ ಯಾರಂತ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ, ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಡ್ರೋನ್ ವಿಡಿಯೋ ಮಾಡ್ಕೊಟ್ಟಿದ್ದಾರೆ. ನಮ್ಮ ಊರಿಂದು ಮತ್ತೆ ಕಲ್ಯಾಣ್ ಮಂದಿರದು, ನಮ್ಮ ಅಣ್ಣನ ಮದ್ವೆದು ಎಲ್ಲದೂ ಕೂಡ ಇವರೇ ಡ್ರೋನ್ ಶೂಟ್ ಮಾಡಿರೋದು. ತುಂಬಾ ಬೇಜಾರಾಯ್ತು ಈ ವಿಡಿಯೋ ನೋಡಿದ ಮೇಲೆ. ತಿರುಗಿ ಮಾರನೇ ಸುರ್ಲಾಗಿದ್ದು ಟ್ರ್ಯಾಕ್ಟರ್ ತುಂಬಾ ಕೊಳೆ ಆಗಿತ್ತು ಅಂದ್ಬಿಟ್ಟು ಒಳೆ ಕಡೆ ಹೊರಟ್ವಿ. ನಮ್ಮ ಅಣ್ಣನೂ ಕೂಡ ಬಂದಿದ್ದ. ಟ್ರ್ಯಾಕ್ಟರ್ ಇಬ್ರು ಸೇರಿ ತೊಳೆದ್ವಿ. ಮಳೆ ಬರ್ತಾ ಇರೋದ್ರಿಂದ ಟ್ರ್ಯಾಕ್ಟರ್ಗಳಿಗೆ ಏನು ಕೆಲಸ ಇರಲ್ಲ. ಸೊ ಎಲ್ರಿಗೂ ಬಾಯ್ ಹೇಳ್ತಾ ವ್ಲಾಗ್ ಮುಗಿಸೋಣ.